ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಫಸ್ಟ್ ವ್ಲಾಗ್ನ ನಾನು ದೇವರ ದರ್ಶನ ಮೂಲಕ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ದರ್ಶನ ಪಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬನ್ನಿ. ಆಗಿದ್ದರೆ ನಮ್ಮ ಸಾಯಿಬಾಬಾ ಗುಡಿಗೆ ಹೋಗಿ ಬರೋಣ. ನಾವು ಇವತ್ತು ಸಾಯಿಬಾಬಾ ಟೆಂಪಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶ್ರಾವಣ ಮಾಸದಲ್ಲೇ ಹೋಗಬೇಕಾಗಿತ್ತು, ಕೆಲವೊಂದು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ದಾರಿ ತುಂಬ ಎಲ್ಲ ಮಸ್ತ್ ಮಜಾ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ದಾರಿಯಲ್ಲಿ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಬಂತು. ಹಾಗೆ ಹೋಗಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ಊರಲ್ಲೂ ನಿಂತಿರ್ತಾನೆ, ಆದರೆ ಇಲ್ಲಿ ಆಂಜನೇಯ ಸ್ವಾಮಿ ಓದಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನೀವೇ ನೋಡ್ರಿ ಹೆಂಗಿದೆ ಇಲ್ಲಿ ದೇವಸ್ಥಾನ ಅಂದ್ಬಿಟ್ಟು. ಇಲ್ಲಿನ ದರ್ಶನ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುಂದೆ ಹೋದ್ವಿ. ಹಾಗೆ ದಾರಿಯಲ್ಲಿ ಈಗ ಗಣೇಶನ ಚತುರ್ಥಿ ಇರೋದ್ರಿಂದ ಗಣೇಶನ ಮೂರ್ತಿ ಎಲ್ಲ ಹೋಗ್ತಾ ಇತ್ತು. ನೋಡಿ, ಈಗ ನಮ್ಮ ಸಾಯಿಬಾಬಾ ಟೆಂಪಲ್ನ ಎಂಟ್ರೆನ್ಸ್ ಇದು. ನಮ್ಮೂರಿಂದ ಸಾಯಿಬಾಬಾ ಟೆಂಪಲ್ಗೆ ಒಂದು 5 ಕಿಲೋಮೀಟರ್ ಇರೋದಷ್ಟೇ. ನಾವು 1.5 ಗಂಟೆ ಒಳಗಡೆ ಬಂದುಬಿಟ್ವಿ. ಇದು ನಮ್ಮ ಸಾಯಿಬಾಬಾ ಟೆಂಪಲ್ನ ಒಳಗಡೆ ಎಂಟ್ರೆನ್ಸು. ಇದೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದು ಬಾಬಾದ ಧ್ವನಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮಗೆ ಬಾಬಾದ ವಿಭೂತಿ ಸಿಗುತ್ತೆ. ಹಾಗೆ ಕೆಳಗಡೆ ಒಂದು ನಾವು ಏನು ಸಾಯಿಬಾಬಾ ಅಂತೇಳಿ ಬರ್ದಿರ್ತೀವಲ್ಲ ಅದರೊಳಗಡೆ ಕೆಳಗಡೆ ಹಾಕಿಬಿಟ್ಟು ಸುಡ್ತಾರೆ. ಇದೆಲ್ಲ ನಮ್ಮ ಸಾಯಿಬಾಬಾ ಗುಡಿ ಹೊರಗಿನ ವ್ಯೂ ಇದು. ಫಸ್ಟ್ ನಾವು ಎಲ್ಲ ವೆಲ್ಕಮ್ ಬಾಬಾ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ನಾವು ಬಂದು ದರ್ಶನ ಮಾಡ್ಕೊತೀವಿ. 5 ಪ್ರದಕ್ಷಿಣೆ ಹಾಕಿ ದರ್ಶನ ಮುಗಿಸ್ಕೊಂಡೇ ಒಳಗಡೆ ಹೋಗ್ತೀವಿ ನಾವು ಇಲ್ಲಿಂದ. ಹಾಗೆ ಇಲ್ಲಿನೂ ಅಷ್ಟೇ, ಗುಡಿ ಒಳಗಡೆ ಹೋಗ್ಬೇಕಾದ್ರೆ 5 ಪ್ರದಕ್ಷಿಣೆ ಹಾಕಿಬಿಟ್ಟೆ ನಾವು ಗುಡಿ ಒಳಗಡೆ ಹೋಗ್ತೀವಿ. ಹಾಗೆ ಹೋಗೋದಿಲ್ಲ. ನಾವು ಗುಡಿ ಒಳಗಡೆ ಹೋದಾಗ ಸುಮಾರು ಒಂದು 11:20 ಆಗಿತ್ತು. ಇಲ್ಲಿ ಪ್ರತಿ ಗುರುವಾರ ಸಾಯಿ ಸತ್ಯವ್ರತ ಅಂತೇಳಿ ಒಂದು ವ್ರತನ ಮಾಡ್ತಾರೆ. ಆ ವ್ರತ ಮುಕ್ತಾಯವಾಗಿತ್ತು. ಅದು ಮಂಗಳಾರತಿ ಮಾಡ್ತಾಯಿದ್ರು. ಆ ಮಂಗಳಾರತಿ ಮುಗಿದ ಮೇಲೆ ನಾವು ಸಾಯಿಬಾಬಾನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಕುತ್ಕೊಂಡು 1-2 ಬಿಸ್ಕೆಟ್ ಕೊಟ್ಟಿದ್ರು. ಅದನ್ನು ತಿಂದ್ಬಿಟ್ಟು ಮುಂದೆ ಪಲ್ಲಕ್ಕಿ ಉತ್ಸವ ಇದೆ ಅಂತ ಹೇಳಿಬಿಟ್ಟು ರೆಡಿ ಆಗ್ರಿ ಅಂತ ಹೇಳಿದರು. ಪಲ್ಲಕ್ಕಿ ಉತ್ಸವನ ರೆಡಿ ಆದ್ವಿ. ಆದರೆ ಇವತ್ತು ನಮ್ಮ ಪುಣ್ಯ, ನಮ್ಮ ಪಲ್ಲಕ್ಕಿ ಉತ್ಸವದಲ್ಲಿ ನಾವು ಪಾಲ್ಗೊಳ್ಳೋಕಾಯಿತು. ನಮಗೂ ಒಂದು ಅವಕಾಶ ಸಿಕ್ತು ಪಲ್ಲಕ್ಕಿ ಉತ್ಸವನ ಹೊತ್ಕೊಳಕ್ಕೆ. ಇವತ್ತು ನಮಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಯಾಕಂದರೆ ಪಲ್ಲಕ್ಕಿ ಹೊತ್ಕೊಳ್ಳೋ ಒಂದು ಅವಕಾಶ ಸಿಕ್ತು ನಮಗೆ. ಹಾಗೆ ಅದ್ರ ಜೊತೆನೂ ನಮಗೆ ಪೂಜೆ ಮಾಡೋವಂಥ ಅವಕಾಶವೂ ಸಿಕ್ತು ಇವತ್ತು. ಫಸ್ಟು ಅಗರಬತ್ತಿ ಬೆಳೆಸ್ಬಿಟ್ಟು ಆಮೇಲೆ ಕಾಯಿ ಹೊಡೆಸ್ಬಿಟ್ಟು ಮಂಗಳಾರತಿಯನ್ನು ಸಹ ಮಾಡಿಸಿದ್ರು ನಮಗಿವತ್ತು. ಭಾಳ ಅಂದರೆ ಭಾಳ ಖುಷಿಯಾಯಿತು. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇದನ್ನೆಲ್ಲ ಮಾಡಿ ತುಂಬಾ ಖುಷಿಯಾಯಿತು ನನಗಿವತ್ತು. ಪ್ರತಿ ಗುರುವಾರನೂ ನಾವು ಹೋಗ್ತೀವಿ, ಆದರೆ ಸಂಜೆ ಟೈಮಲ್ಲಿ ಹೋಗ್ತಿದ್ವಿ. ಮಧ್ಯಾಹ್ನ ಇಷ್ಟೆಲ್ಲ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಯಾವಾಗಲೂ ಸಾಯಂಕಾಲ 5 ಗಂಟೆಗೆ ಹಂಗೆ ಹೋಗ್ತಾಯಿದ್ವಿ. ಇಷ್ಟೆಲ್ಲ ಮಾಡ್ತಾರೆ ಅಂತ ಇವತ್ತೇ ನನಗೆ ಫಸ್ಟ್ ಗೊತ್ತಾಗಿರೋದನ್ನು. ಈ ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡಿಬಿಟ್ಟು ಈ ಥರ ಸತ್ಯವ್ರತ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಇವತ್ತು ನಮ್ಗೆ ಅಲ್ಲಿ ಮಧ್ಯಾಹ್ನ ಹೋಗಿರೋದ್ರಿಂದ ಇದೆಲ್ಲ ಗೊತ್ತಾಯಿತು ನಮಗೆ. ಇದೆಲ್ಲ ಮಂಗಳಾರತಿ ಎಲ್ಲ ಥರದ್ದು ಪೂಜೆಯನ್ನು ಮಾಡಿಸ್ಬಿಟ್ಟು ಎಲ್ಲ ಮಾಡೋದಕ್ಕೆ ಭಾಳನೇ ಖುಷಿಯಾಯಿತು. ಹಾಗೆ ಈ ಒಂದು ಮಂಗಳಾರತಿಯನ್ನು 5 ಸರಿ ಮಾಡ್ತಾರೆ. ಉತ್ಸವ ಮುಗಿಯೋಷ್ಟರೊಳಗಡೆ ಒಂದು 5 ಬಾರಿ ಮಾಡ್ತಾರೆ. ಲಾಸ್ಟ್ ಫೈನಲಲ್ಲಿ ಗುಡಿಯೊಳಗಡೆ ಇಡಿಸ್ಬೇಕಾದ್ರೆ ಅಲ್ಲಿನೂ ಒಂದು ಸಹ ಮಂಗಳಾರತಿ ಮಾಡಿಬಿಟ್ಟೆ ಇಡಿಸ್ತಾರೆ. ಈ 5 ಬಾರಿ ಮಂಗಳಾರತಿಯನ್ನು ಮಾಡಿಸ್ತಾರೆ. ಫಸ್ಟ್ನೇ ಟೈಮ್ ಬಂದುಬಿಟ್ಟು ಊದಿ ಹತ್ರ ಮಾಡಿಸ್ತಾರೆ. 2ನೇದು ಬಂದುಬಿಟ್ಟು ವೆಲ್ಕಮ್ ಬಾಬಾ ಹತ್ರ ಮಾಡಿಸ್ತಾರೆ. ಹಾಗೆ 3ನೇದು ಬಂದುಬಿಟ್ಟು 3ನೇ ಆರತಿ ಬಂದುಬಿಟ್ಟು ಅಡುಗೆ ಮಾಡೋ ಸ್ಥಳದಲ್ಲಿ ಮಾಡ್ತಾರೆ. 4ನೇದು ಬಂದುಬಿಟ್ಟು ಫೌಂಡರ್ ಆಫ್ ಶ್ರೀ ಅಮ್ಮಲು ಸಾಂಬಶಿವರ ಅವರು ಸ್ಟ್ಯಾಚು ಮುಂದೆ ಮಾಡ್ತಾರೆ. 4ನೇದು ಬಂದು ಒಂದು ಮನೆಯಲ್ಲಿ ಮಾಡ್ತಾರೆ. 5ನೇದು ಬಂದುಬಿಟ್ಟು ಗುಡಿಯಲ್ಲಿ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಇನ್ನು ಮಧ್ಯಾಹ್ನದ ಆರತಿ ಇಲ್ಲಿ ಮಧ್ಯಾಹ್ನದ ಆರತಿ ಕೇಳೋಕ್ಕೇ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯಾಹ್ನದ ಆರತಿ. ಸಾಯಿಬಾಬಾನ ಸಾಂಗ್ಸ್ ಅದು ಅಂತೂ ಸೂಪರಾಗಿರುತ್ತೆ. ಹಾಗಾಗಿ ನಾವು ಆರತಿಯನ್ನು ಮುಗಿಸ್ಕೊಂಡು ನೀವು ಕೇಳಿಸ್ಕೊಡ್ರಿ ಈ ಸಾಂಗ್ನ ಅಂತ ಹೇಳ್ತಾ ಈ ಆರತಿ ಮುಗಿದ ಮೇಲೆ ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.